ದೇವದಾಸಿ ಆಗುವಂಥ ಒಂದು ಪದ್ಧತಿ ನಿಧಾನ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತೇಳಿ, ಆದರೆ ಮತ್ತೊಂದು ರೂಪದಲ್ಲಿ ಹೇಳ್ತಾ ಇದೆ ಅಂತ ಸಂಶಯಗಳಿದ್ದಾವೆ. ಅಂಥ ಒಂದು ದೇವದಾಸಿಯವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ದೇಶ ತುಂಬ ಕಾಣ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಇದ್ದಾರೆ. ಚಂದ್ರಗುತ್ತಿ ಅಂತ ಊರು ನಿಮ್ಗೆ ಗೊತ್ತು, ಯಲ್ಲಮ್ಮನ ಗುಡ್ಡು ಗೊತ್ತು, ಇಲ್ಲಿ ಬೇರೆ ಬೇರೆ ಕಡೆಗಳೇ ಅಲ್ಲಲ್ಲಿ ಶಕ್ತಿ ದೇವತೆಗಳು ಇದ್ದಾರೆ. ಅದೆಲ್ಲ ಇಂಥ ಒಂದು ಪದ್ಧತಿ ಅವರಿಗೆ ದೇವಿಗೆ ಬಿಡೋದು, ಬಸವಿಯಿಂದ ಬಿಡೋದು, ಮತ್ತೇನೋ ಮಾಡೋ ಪದ್ಧತಿಗಳಿಂದಾಗಿ ಇಲ್ಲಿಯ ಮೇಲ್ವರ್ಣೀಯ ಜನ್ಯ ಜಾತಿ ಜನ ಅಥವಾ ಮೇಲ್ಜಾತಿಯ ಜನ ಆ ಕೆಳಜಾತಿಯ ಜನರ ಹೆಣ್ಣು ಮಕ್ಕಳನ್ನು ನಡೆಸುತ್ತಿದ್ದ ಇವತ್ತು ಇದೇ ಅಂತೇಳಿ ನಾವು ಅಂದ್ಕೊಳ್ಳೋಣ, ಮುಚ್ಚದಂತೆಲ್ಲ ನಡೆಸುತ್ತಿರುವ ಈ ಪದ್ಧತಿಯನ್ನು ಹೋಗಲಾಡಿಸ್ಬೇಕಾಗಿದೆ. ಅದು ಸ್ವಲ್ಪ ಪ್ಯಾಕೇಜ್ ಮಾಡಿದಾರೆ, ಒಳ್ಳೆಯ ಪ್ರಯತ್ನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಿದ್ದರಾಮಯ್ಯರದು ಅವ್ರ ಬಗ್ಗೆ ಚಿಂತನೆ ಆದರೂ ಮಾಡ್ತಾ ಇದ್ದಾರಲ್ಲಪ್ಪ ಅನ್ನುವಂಥದ್ದು. ಯಾಕಂದ್ರೆ ಅವ್ರ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತೇಳಿ 1, 2, 3ನೇ ತಲೆಮಾರಿನ ಈ ದೇವದಾಸಿ ಪದ್ಧತಿ ಮಾಡ್ತಾ ಬಂದವ್ರ ಬಗ್ಗೆ ಅಭ್ಯಾಸ ಮಾಡಿ ಅವರಿಗೆ ಅವರ ಮಕ್ಕಳಿಗೆ ಒಂದು ಪರಿಹಾರ ಕೊಟ್ಟು ಅವರ ಮದುವೆಗೆ ಅಥವಾ ಇನ್ನೊಂದು ಶಿಕ್ಷಣಕ್ಕೆ ಖರ್ಚು ಮಾಡುವಂಥ ಒಂದು ಪ್ಯಾಕೇಜ್ ಮಾಡಿದ್ದ ಮೆಚ್ಚೋದರ. ಯಾಕಂದ್ರೆ ಪಾಪ ಸಮಾಜದಿಂದ ಶೋಷಣೆಗಳಾದಂಥ ಜನ ಹಿಂಗಂದ್ರೆ ಇವು ಕಮ್ಯುನಿಸ್ಟ್ ಅಂತ ಹೇಳಿಬಿಡ್ತಾರೆ. ಅಲ್ಲ, ಅದು ಹಾಗೆ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಪಾಪ ಜರ್ಜರ್ತೆ ಹೋದ ಸಮಾಜದು ದೇವದಾಸಿಯರಂತಂದ್ರೆ ಇತ್ತು ನೋಡಿದ್ರೆ ಮೇಲ್ಜಾರ್ಜ ಅವನ ಮದುವೆನೂ ಇಲ್ಲ ಅಥವಾ ಮತ್ತೊಬ್ಬನ ಮದುವೆನೂ ಇಲ್ಲ, ಎಲ್ಲರಿಗೂ ಉಪಯೋಗ ಹಾಕೊಂಡು ಹೋಗುವಂಥದ್ದು.